ಇದೆ. ಇವತ್ತು ನಮ್ಮ ಪಕ್ಷದ ವತಿಯಿಂದ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಒನ್ ಆಫ್ ದ ಫೈನೆಸ್ಟ್ ಪ್ರೈಮ್ ಮಿನಿಸ್ಟರ್, ಒನ್ ಆಫ್ ದ ಗ್ರೇಟೆಸ್ಟ್ ಲೇಡಿ, ಐರನ್ ಲೇಡಿ. ಇವತ್ತು ವಾಜಪೇಯಿ ಅವರು ಪಾರ್ಲಿಮೆಂಟ್ನಲ್ಲಿ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ರೆಕಾರ್ಡ್ಸ್ ಇದೆ. ಅವರಿಗೆ ದುರ್ಗಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಪೊಲಿಟಿಕಲ್ ಸೆಟಪ್ನಲ್ಲಿ ಎಷ್ಟೇ ವ್ಯತ್ಯಾಸಗಳಿದ್ದರೂ ಕೂಡ ಇವತ್ತು ಇಂದಿರಾ ಗಾಂಧಿ ಅವ್ರನ್ನ ನಾವು ಒಪ್ಪಬೇಕಾಗಿತ್ತು. ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ವಿಶೇಷವಾಗಿ 1971 ಏನು ಈ ಈಸ್ಟ್ ಬಾಂಗ್ಲಾದೇಶ ಆಯಿತು, ಪಾಕಿಸ್ತಾನ ಹೊಡಿಲಿಕ್ಕೆ, ಪಾಕಿಸ್ತಾನ ಹೊಡೆದು 2 ಭಾಗ ಮಾಡಲಿಕ್ಕೆ ಕಾರಣರಾಗಿರ್ತಕ್ಕ ಇಂದಿರಾ ಗಾಂಧಿ ಅವರು ನಾವು ಇವತ್ತು ಈ ದೇಶದಲ್ಲಿ ಅನಿಸಬೇಕು. ಮನಸೂರೆಗೊಳಿಸುವ ಆಕರ್ಷಕ ಆಭರಣಗಳು ಮೀರಾ ಕೊಪ್ಪಿಕರ್ ರಸ್ತೆ, ಹುಬ್ಬಳ್ಳಿ. ಐ ಸ್ಟಿಲ್ ರಿಮೆಂಬರ್, ಇಫ್ ಐ ನಾಟ್ ರಾಂಗ್, ಪ್ರೆಸಿಡೆಂಟ್ ನಿಕ್ಸನ್ ಅಂತಿದ್ರು, US ಪ್ರೆಸಿಡೆಂಟ್ ನಿಕ್ಸನ್ ಅಂತಿದ್ರು. ಅವ್ರು ಇಂದಿರಾ ಗಾಂಧಿ ಅವ್ರನ್ನ ಕರೆಸ್ಬಿಟ್ಟು ಬಗಲ ಕುಂದರ್ಸ್ಕೊಂಡು ಹೇಳ್ತಾರೆ, ನೀವು ಯಾವುದೇ ಕಾರಣಕ್ಕೆ ಪಾಕಿಸ್ತಾನ ಜೊತೆಗೆ ಯುದ್ಧ ಮಾಡೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾರೆ. ಅವರು ಆಮೇಲೆ ಇರ್ತಕ್ಕಂಥ ವಿಡಿಯೋ ಟೇಪ್ಸ್ಗಳಲ್ಲಿ ಭಾಳ ಸರಿಗೆ ಮಾತನಾಡಲಿಲ್ಲ, ಭಾಳ ಪದಗಳನ್ನು ಕೂಡ ಸರಿಗೆ ಬಳಸಲಿಲ್ಲ ಅಂತಕ್ಕಂಥ ಮಾತು ಕೂಡ ಇವತ್ತಿದೆ. ಆದರೂ ಕೂಡ ಇಂದಿರಾ ಗಾಂಧಿಯವರು ಭಾಳ ಸ್ಮೈಲಿಂಗ್ನಲ್ಲಿ, ಭಾಳ ಎಂಬ್ರೇಸಿಂಗ್ ಆಗಿ ಅವರಿಗೆ ಉತ್ತರವನ್ನು ಕೊಟ್ಟು ಬರತಕ್ಕಂಥ ಸಂದರ್ಭದಲ್ಲಿ ಸೆಕ್ರೆಟರಿ ಕೂಡ ಅಲ್ಲಿ ಹೇಳ್ತಾರಂತೆ, ಮೇಡಮ್ ಯು ಟೇಕನ್ ಅ ಟು ಅರ್ಲಿ ಡಿಸಿಷನ್ ಅಂತ ಹೇಳಿದ್ಮೇಲೆ ಅವ್ರಿಗೆ ಕೂಡ ವಾಟ್ ಡಿಸಿಷನ್ ಹ್ಯಾವ್ ಟು ಟೇಕ್ ಅಬೌಟ್ ಮೈ ಕಂಟ್ರಿ ಐ ನೋ ಅಂತ ಹೇಳಿ ಅಲ್ಲಿ ಬಿಟ್ಟು ಅಲ್ಲಿ ಬಂದು ನೇರವಾಗಿ ಬಂದು ವಾಜಪೇಯಿ ಅವ್ರ ಜೊತೆ ಮಾತನಾಡಿ ವಾರಿಗೆ ಹೋಗಿ ಇವತ್ತು ಬಾಂಗ್ಲಾದೇಶ ಮಾಡಿರ್ತಕ್ಕಂಥದ್ದು 93,000 ಆಗಿನ ಕಾಲದಲ್ಲಿ ಹೈಯೆಸ್ಟ್ ಅದು. ವರ್ಲ್ಡ್ ವಾರ್ ಆದಮೇಲೆ 93ರಷ್ಟು ಪಾಕಿಸ್ತಾನ ಏನೋ ಮಿಲಿಟ್ರಿ ಅವರಿಗೆ ಮೊಣಕಾಲ ಮೇಲೆ ಗುಟ್ನೆ ಟೇಕ್ ಅಂತ ಹೇಳ್ತಾರೆ ಹಿಂದಿನಲ್ಲಿ, ಮೊಣಕಾಲನ್ನು ಮಡಿಸಿ ಕುಂದಿರಿಸಿ ಬಂದಿ ಮಾಡಿರ್ತಕ್ಕಂಥ ನಿದರ್ಶನ ಈ ದೇಶದಲ್ಲಿದೆ. ಇದು ಯಾರು ಮಾತನಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಇವತ್ತಿನ ಈ ಪ್ರಚಾರ ದಿನಗಳಲ್ಲಿ ಇತಿಹಾಸವನ್ನು ಮೆರೆತಕ್ಕಂಥ ದಿನಗಳು ನಾವು ನೋಡ್ತಾ ಇದ್ದೀವಿ. ಹಂಗಾಗಿ ನಾನೇನು ಜಾಸ್ತಿ ರಾಜಕೀಯವಾಗಿ ಮಾತನಾಡೋಕ್ಕೆ ಹೋಗಲ್ಲ. ಅದ್ರ ಜೊತೆಗೆ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿರೋದಾಗಿರ್ಬೋದು, ಉಳುವಣೆ ಅಂತ ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಈ 20 ಪಾಯಿಂಟ್ ಪ್ರೋಗ್ರಾಮ್ಸ್ಗಳು, ಬ್ಯಾಂಕ್ ನ್ಯಾಷನಲೈಸೇಷನ್ ಮಾಡಿರ್ತಕ್ಕಂಥದ್ದು, ಇಂಥ ಹಲವಾರು ಕಾರ್ಯಕ್ರಮಗಳು. ಪ್ರಮುಖವಾಗಿ ಇನ್ನೊಂದು ರಿಮೆಂಬರ್ ಮಾಡಬೇಕಂತಂದರೆ ಅವರು ಫುಡ್ ಕ್ರಾಂತಿ ಮಾಡಿದ್ರು. ಅಂದರೆ ನಾವು 48 LPG ಅಂತ ಯಾವುದೋ ಒಂದು ನಾವು ವೀಟ್ನ ಇಂಪೋರ್ಟ್ ಮಾಡ್ತಿದ್ವಿ ಅಮೇರಿಕಂದ. ಆ 6 ಮಿಲಿಯನ್ ಟನ್ ಇರತಕ್ಕಂಥ ನಮ್ಮದೇನು ಪ್ರೊಡಕ್ಷನ್ ಇತ್ತು 28 ಮಿಲಿಯನ್ ಟನ್ನಿಗೆ ಒಯ್ದ್ವಿ. ಅವಾಗಲಿಂದ ನಾವು ಯಾವುದೋ ದೇಶದಿಂದ ಹೊರದೇಶದಿಂದ ಇಂಪೋರ್ಟ್ ಇದಿರ್ತಕ್ಕಂಥ ವ್ಯವಸ್ಥೆಗೆ ಬಂತು. ಸೊ ಇವತ್ತು ಅವಾಗಿರ್ತಕ್ಕಂಥ 651 ಏನು ನಮ್ಮ ಓವರಾಲ್ US ಡಾಲರ್ಸನ್ನ ಚೆಕ್ ಮಾಡಿದಾಗ ನಾವೇನು ಗ್ರೋತ್ ಇತ್ತು ಅದು $7 ಬಿಲಿಯನ್ ತಂದಿರ್ತಕ್ಕಂಥದ್ದು. ಇಂಥ ಹಲವಾರು ಉದಾಹರಣೆಗಳಿದ್ದಾವೆ. ಸೊ ಹಂಗಾಗಿ ಇವತ್ತು ಇಂದಿರಾ ಗಾಂಧಿ ಅವ್ರನ್ನ ನೆನೆಸ್ಬೇಕು. ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇಡೀ ದೇಶಕ್ಕೆ, ಇವತ್ತು ಇಡೀ ದೇಶದಲ್ಲಿ ಬಡವನಿಗೆ ಸ್ವಲ್ಪ ಏನಾರ ಭೂಮಿ ಇದ್ದರೆ, ಆನ್ ರೆಕಾರ್ಡ್ ಐ ವುಡ್ ಲೈಕ್ ಟು ಟೆಲ್, ಈ ದೇಶದಲ್ಲಿ ಬಡವನಿಗೆ ಏನಾರ ಸ್ವಲ್ಪ ಭೂಮಿ ಇದ್ದರೆ ಅದು ಇಂದಿರಾ ಗಾಂಧಿ ಅವ್ರ ಕೊಡುಗೆ ಭಾಳ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ಸುಮಾರು 60ಕ್ಕೂ 70 PUC ಕಂಪ್ನೀಸ್ಗಳು ಮಾಡಿದ್ರು ಅವರು. ಇವತ್ತೇನು ಭಾಳ ಜನ ಮೆರೆದು ಮಾತನಾಡ್ತಾರೆ, ಮರ್ತು ಬಿಟ್ಟಿದ್ದಾರೆ. ಇವತ್ತು ಭಾಳಷ್ಟು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪ್ನಿ ಮಾಡೋದ್ರ ಮುಖಾಂತರ ಈ ದೇಶದಲ್ಲಿ ಸಾವಿರಾರು ಲಕ್ಷಾಂತರ ಜನರಿಗೆ ಕೆಲಸ ಕೊಡೋದ್ರ ಜೊತೆಗೆ ಇವತ್ತು ಬಲಿಷ್ಠ ರಾಷ್ಟ್ರವಾಗಿ ಮಾಡಲಿಕ್ಕೆ ಇಂದಿರಾ ಗಾಂಧಿ ಅವ್ರ ಕಾರಣ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ.